ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವದ ಆದೇಶ. ವೃದ್ಧಾಪ್ಯ ವೇತನವನ್ನು ಪಡಿತಕ್ಕಂಥ, ಪಿಂಚಣಿಯನ್ನು ಪಡಿತಕ್ಕಂಥ ಫಲಾನುಭವಿಗಳನ್ನ ಅನರ್ಹಗೊಳಿಸಿದಂತ ಇದು 21.87 ಲಕ್ಷ ಜನರು ವೃದ್ಧಾಪ್ಯ ವೇತನವನ್ನು ಪಡಿತಾ ಇದ್ರು. ಅದರಲ್ಲಿ 9.4 ಲಕ್ಷ ಜನರನ್ನ ಅನರ್ಹಗೊಳಿಸಲಾಗಿದೆ. ಹಾಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 31.33 ಲಕ್ಷ ಜನರು ಈ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಫಲಾನುಭವಿಗಳಿದ್ರು. ಅದರಲ್ಲಿ 14.15 ಲಕ್ಷ ಜನರನ್ನ ಈ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ, ಅನರ್ಹಗೊಳಿಸಲಾಗಿದೆ. ಹಾಗೆ ಈ ಸರ್ಕಾರಕ್ಕೆ ಏನು ಲಾಭ ಅಂದ್ರೆ, ಸರ್ಕಾರದ ಬೊಕ್ಕಸಕ್ಕೆ ಅತಿಯಾದ ದೊಡ್ಡ ಪ್ರಮಾಣದ ಹಣವನ್ನು ಉಳಿತಾಯ ಮಾಡಿದಂತಾಗುತ್ತದೆ. ಹಾಗೆ ನಿಜವಾದ ಫಲಾನುಭವಿಗಳಿಗೆ ಈ ಯೋಜನೆಯು ದೊರಕುವಂತಾಗ್ತದೆ. ಅನರ್ಹಗೊಳಿಸಲಿದ್ದರಿಂದ ಹೊಸಬರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹಾಗೆ ನಿಜವಾದ ಫಲಾನುಭವಿಗಳಿಗೆ ಇದರ ಯೋಜನೆಯ ಫಲವು ದೊರಕುತ್ತೆ ಅನ್ನೋದು ರಾಜ್ಯ ಸರ್ಕಾರದ ಆಡಳಿತದ ಅಂಶ. ಈ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಹಣವನ್ನ ಉಳಿತಾಯ ಮಾಡಿದಂತಾಗುತ್ತದೆ. ಇದರಲ್ಲಿ ನಾವು ಹೇಳೋದಿಷ್ಟೇನೆ, ನಿಜವಾದ ಫಲಾನುಭವಿಗಳಿಗೆ ಇದರ ಲಾಭ ದೊರಕಲಿ. ಏನು ಅನರ್ಹಗೊಳಿಸಿದ್ರಲ್ಲಿ ನಿಜವಾದ ಫಲಾನುಭವಿಗಳು ಹೋಗದಂತಿರಲಿ. ಯಾಕಂದ್ರೆ ಯಾವುದೋ ಕಾರಣಾಂತರಗಳಿಂದ ಯಾರೋ ಹಣವನ್ನ ಅವರ ಖಾತೆಗೆ ಹಾಕಿರ್ಬೋದು, ಆ ಆಧಾರದ ಮೇಲೆ ತೆಗೆದಿದ್ರೆ ಅಥವಾ ಆದಾಯ ಹೆಚ್ಚಾಗಿದೆ ಅಂತ ತೆಗೆದಿದ್ರೆ ಅದರಲ್ಲಿ ನಿಜವಾದ ಫಲಾನುಭವಿಗಳು ಹೋಗದಿರಲಿ. ಏನು ವ್ಯರ್ಥವಾಗಿ ಯಾವುದೇ ತರದ ಅಂಗವಿಕಲರಾಗಿರ್ಬೋದು ಅಂತೇಳಿ ಸುಳ್ಳು ದಾಖಲೆಗಳನ್ನು ತೆಗೆದುಕೊಂಡಂಥವ್ರು ಅಥವಾ ವೃದ್ಧಾಪ್ಯ ವೇತನ ಪಡಿತಕ್ಕಂಥವ್ರು ಅನರ್ಹಗೊಳಿಸಿರ್ತಕ್ಕಂಥದ್ರಲ್ಲಿ ಅಂದ್ರೆ ಶ್ರೀಮಂತರಿಲ್ಲದೆ ಇರ್ತಕ್ಕಂಥವ್ರು ಏನಾದ್ರು ಅನರ್ಹ ಆಗಿದ್ರೆ ಅದು ತುಂಬಾನೇ ನೋವಾಗುತ್ತೆ. ಇದನ್ನೆಲ್ಲ ಮತ್ತೊಂದು ಬಾರಿ ಪರಿಶೀಲಿಸಿ ನಿಜವಾದ ಫಲಾನುಭವಿಗಳಿಗೆ ಈ ಯೋಜನೆಗಳು ದೊರಕಲಿ ಅಂತ ಕೂಡ ನಾವು ಭಾವಿಸ್ತೀವಿ.